ಸ್ಟಾರ್ಟ್ ಮಾಡು. ಹಮ್ಮಿಕೊಳ್ಳಲಾಗಿದ್ದು ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವು ಯಶಸ್ಸಿಗಾಗಿ ನೆರವೇರಲು ದೇವರನ್ನು ಪ್ರಾರ್ಥಿಸಲು ಬರಲಿದ್ದಾರೆ ಈ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಮುಂದೆ ಕೈ ಕಟ್ಟು. ಮುಂದಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಮಾಡಲು ಬರಲು ಮಾಡೈತೆ ಸಾಮಾಜಿಕ ಸಂಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಮಂಡ್ಯ ತುಮಕೂರು ಜಿಲ್ಲೆ, ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಪೋಷಕರ ಸಭೆ. ಈ ಕಾರ್ಯಕ್ರಮಕ್ಕೆ ರೈತ ಸಂಪರ್ಕ ಕೇಂದ್ರ ಕೊತ್ತಗೆರೆ ಕೃಷಿ ಅಧಿಕಾರಿ ನೂರ್ ಅಜಂ ಸರ್ ಅವರು ಕಾರಣಾಂತರದಿಂದ ಬಂದಿರುವುದಿಲ್ಲ. ಈ ಊರಿನ ಹಿರಿಯ ಪೋಷಕರಾದ ನಿಂಗಮ್ಮರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಯಲಕ್ಷ್ಮಮ್ಮ ಹಾಗೂ ಸಿಬ್ಬಂದಿಯವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಶಾಲೆಯ ಎಲ್ಲ SDMC ಪೋಷಕರು ಹಾಗೂ ಅಧ್ಯಕ್ಷರು, ಪೋಷಕರು, ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತ ಮಾಡಿದ ಶಿಕ್ಷಕಿಯರವರಿಗೆ ಧನ್ಯವಾದಗಳು. ಮೊದಲನೇದಾಗಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರಭಾ ಮೇಡಮ್ರವರಿಗೆ, SDMC ಅಧ್ಯಕ್ಷರಾದಂತಹ HL ಪುಟ್ಲಿಂಗಯ್ಯ ಅವರಿಗೆ ಹಾಗೂ ನಮ್ಮ ಹಿರಿಯ ಪೋಷಕರಾದ ನಿಂಗಮ್ಮರವರಿಗೆ, ಇಲ್ಲಿ ಬಂದಿರತಕ್ಕಂಥ ಪೋಷಕರಿಗೆ ಹಾಗೂ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ, ಈ ಶಾಲಾ ಸಮಗ್ರ ಶಿಕ್ಷಣದ ಉದ್ದೇಶ ಏನಪ್ಪ ಅಂತಂದರೆ, ಸಮಗ್ರ ಶಿಕ್ಷಣ ಯೋಜನೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಶಾಲೆನೂ ಸಮಗ್ರ ಶಿಕ್ಷಣದ ಒಂದು ಸಾಮಾಜಿಕ ಪರಿಶೋಧನೆ ಆಗಬೇಕು ಅಂತ ನಮ್ಮ ಶಿಕ್ಷಣ ಇಲಾಖೆಯವರು ಹಾಗೂ ಶಿಕ್ಷಣ ಮಂತ್ರಿಗಳು ಸೇರಿ ಮಾಡಿರ್ತಕ್ಕಂಥ ಯೋಜನೆ ಇದು. ಇದನ್ನು ಯಾಕೆ ಮಾಡಬೇಕು ಅಂದರೆ, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಮಕ್ಕಳಿಗೆ ತಲುಪ್ತಿದೆಯಾ, ಸರ್ಕಾರದಿಂದ ಟೀಚರ್ಸ್ನ ಅಲಾಟ್ಮೆಂಟ್ ಮಾಡಿರ್ತಾರೆ, ಇದಾರಾ ಇಲ್ವಾ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಿದೆಯಾ, ಒಳ್ಳೆ ಬಿಸಿ ಊಟ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಶೂ ಸಾಕ್ಸ್ ಆಗಿರ್ಬೋದು, ಪಠ್ಯ ಪುಸ್ತಕಗಳಾಗಿರ್ಬೋದು, ಅಭ್ಯಾಸ ಪುಸ್ತಕಗಳಾಗಿರ್ಬೋದು, ಪ್ರತಿಯೊಂದು ಏನು ಸೌಲಭ್ಯ ಸಿಗ್ತಿದೆ ಸರ್ಕಾರದಿಂದ ಅದೆಲ್ಲ ಕರೆಕ್ಟಾಗಿ ಸಿಗ್ತಿದೆಯಾ, ಟೀಚರ್ಸಿಂದ ಏನಾದರೂ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳ ಆಗ್ತಿದೆಯಾ ಇಲ್ವಾ, ಇದನ್ನೆಲ್ಲನೂ ಮುಕ್ತವಾಗಿ ನಾವು ಚರ್ಚೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಯೋಚಿಸಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ. ಈ ಕಾರಣಕ್ಕೆ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ, ಖಾಸಗಿ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳನ್ನ ಕಮ್ಮಿ ಮಾಡಿ ಎಲ್ಲ ಸರ್ಕಾರಿ ಶಾಲೆಗೆ ಆ ಮಕ್ಕಳನ್ನ ಏನು ಅಡ್ಮಿಷನ್ ದಾಖಲಾತಿ ಮಾಡಿದ್ರೆ
ನಮ್ಮ ಸರ್ಕಾರಿ ಶಾಲೆ ಉಳಿಯುತ್ತೆ ಬೆಳೆಯುತ್ತೆ ಅಂತ ಹೇಳಿ ನಾವು ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಈ ಬೀವಸಳ್ಳಿ ಶಾಲೆಯಲ್ಲಿ ಕೊಡವತ್ತಿ ಶಾಲೆಯಲ್ಲಿ ನಾವು ಕೊಡವತ್ತಿ ಪಂಚಾಯತಿನಲ್ಲಿ 2 ಶಾಲೆಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು ಈ ವರ್ಷಕ್ಕೆ. ಒಂದು ಬೀವಸಳ್ಳಿ, ಇನ್ನೊಂದು ಕೆಂಕೆರೆಯನ್ನು ಕೂಡ ಮಧ್ಯಾಹ್ನ ಆಡಿಟ್ ಇದೆ. ಸೊ ಆಡಿಟ್ ಅಲ್ಲ, ಸಭೆ ಇದೆ. ಈಗ ಬೀವಸಳ್ಳಿನಲ್ಲಿ 2021-22ರಲ್ಲಿ ಇದು ಹೊಸದಾಗಿ ಓಪನ್ ಆಗಿರ್ತಕ್ಕಂಥದ್ದು ಶಾಲೆ. 21-22ರಲ್ಲಿ ಈಗ ಕೋವಿಡ್ ಆದ ನಂತರ ಓಪನ್ ಆಗಿದೆ. ಅದಕ್ಕೆ ಮುಂಚೆ ಇಲ್ಲಿ ಶಾಲೆ ಇರಲಿಲ್ಲ. ಅದಕ್ಕೆ ಮುಂಚೆ ಎಲ್ಲ ಎಲ್ಲಿ ಹೋಗ್ತಿದ್ರಿ? ನವಲೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನವಲೆಗೆ? 1ರಿಂದ 5ನೇ ತರಗತಿಯವರೆಗೂ 1 ಕಿಲೋಮೀಟ್ರಿಗಿಂತ ದೂರದ ಸ್ಕೂಲಿಗೆ ಹೋದರೆ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಯಿಂದ ಸರ್ಕಾರ ಕಲ್ಪಿಸ್ಕೊಡುತ್ತೆ. ಯಾಕೆ ಅಂದರೆ ಮಕ್ಕಳ ಸುರಕ್ಷತೆಗೆ, ರೋಡಲ್ಲಿ ಹೋಗ್ತಾ ಬರ್ತಾ ಬಸ್ ಕನ್ವೀನಿಯನ್ಸ್ ಇರುತ್ತೋ ಇರಲ್ವೋ ಅವಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಪೋಷಕರು ಬಿಟ್ಟು ಬರಬೇಕು ಶಾಲೆಗೆ, ಮತ್ತೆ ಸಾಯಂಕಾಲ ವಾಪಸ್ ಕರ್ಕೊಂಡ್ಬರ್ಬೇಕು. ಇದಕ್ಕೆ ಪೋಷಕರಿಗೆ ಕೊಡ್ತಕ್ಕಂತಹ ಭತ್ಯೆ ಸರ್ಕಾರದವರು 1ರಿಂದ 5ನೇ ತರಗತಿವರೆಗೆ 1 ಕಿಲೋಮೀಟರ್ಗಿಂತ ಹೆಚ್ಚು ದೂರದಿಂದ ಸಿಗುತ್ತೆ. ನೀವು ಮನೆಯಲ್ಲಿ ಹೇಳ್ಬೇಕು ಪೇರೆಂಟ್ಸಿಗೆ, ಆ ಸೌಲಭ್ಯ ಆಯ್ತಾ. ನೆಕ್ಸ್ಟ್ ಹೈಸ್ಕೂಲಿಗೆ ಹೋದ್ರೆ 5 ಕಿಲೋಮೀಟರ್ಗಿಂತ ದೂರದಿಂದ ಬರುವಂಥ ಮಕ್ಕಳಿಗೆ ಸಿಗುತ್ತೆ. ಸೊ ಹಂಗಾಗಿ ಅದನ್ನ ಎಲ್ಲ ಮನೆಯಲ್ಲಿ ಪೇರೆಂಟ್ಸ್ಗೆ ಹೇಳ್ಬೇಕು. ಪೇರೆಂಟ್ಸ್ನು ಇಲ್ಲ ಅದಕ್ಕೆ ಕರೆಯೋದು, ಏನೇನು ಸರ್ಕಾರ ಸೌಲಭ್ಯ ಸಿಗುತ್ತೆ ಅದನ್ನೆಲ್ಲ ಪೇರೆಂಟ್ಸ್ಗೆ ಮನವರಿಕೆ ಮಾಡಲಿ. ಪೋಷಕರಿಗೆ ಮನವರಿಕೆ ಆದರೆ ಆವಾಗ ಅವ್ರಿಗೆ ಸರ್ಕಾರಿ ಶಾಲೆಗೆ ಎಷ್ಟು ದೂರ ಆದ್ರೂ ನಾವು ಕಳಿಸ್ಬೇಕು, ವಿದ್ಯಾಭ್ಯಾಸ ಕೊಡಿಸ್ಬೇಕು ಮಕ್ಕಳಿಗೆ ಅನ್ನೋದು ಮನದಟ್ಟಾಗುತ್ತೆ ಅನ್ನೋ ಒಂದು ಕಾರಣ. ನೆಕ್ಸ್ಟು ಎಲ್ಲರೂ ವಿದ್ಯಾರ್ಥಿ ವೇತನ ತಗೋಬೇಕು ಅಂತ ಸರ್ಕಾರದಿಂದ ಇಟ್ಟಿದ್ದಾರೆ. ವಿದ್ಯಾರ್ಥಿ ವೇತನ ತಗೋತಿದ್ದೀರಾ? ಸ್ಕಾಲರ್ಶಿಪ್ಪು ಹಾಕ್ಸಿದ್ದೀರಾ ಪೇರೆಂಟ್ಸು? ಪ್ರತಿಯೊಬ್ಬರು ಹಾಕಿಸ್ಬೇಕು. ಬರೋದು ಆಮೇಲೆ ಬರಲಿಲ್ಲ ಅಂದರೆ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೋ ಪೇಮೆಂಟ್ ಕೂಡ ವಿಚಾರಿಸ್ಬೋದು. ಏನು ಬರ್ತಿಲ್ಲ ಅಂತ ಅಪ್ಲಿಕೇಶನ್ ಫಸ್ಟ್ ಹಾಕ್ಕೊಡ್ಬೇಕು. ನೀವು ಪ್ರತಿ ವರ್ಷವೂ ಮಕ್ಕಳಿಗೆ ಫಸ್ಟು ಅಪ್ಲಿಕೇಶನ್ ಹಾಕಿಸಿ. ಆಮೇಲೆ ಏನು ಅದಕ್ಕೆ ದಾಖಲಾತಿಗಳು ಏನೇನಿರುತ್ತೆ, ಏನು ಇನ್ಕಮ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಇದನ್ನೆಲ್ಲ ಕರೆಕ್ಟಾಗಿ ಈಗಲೇ ಎಲ್ಲ ನೋಡ್ಕೊಂಡು ಇಟ್ಕೊಂಡಿದ್ದು ಬಿಟ್ಟಿದ ತಕ್ಷಣ ಅಪ್ಲಿಕೇಶನ್ ಹಾಕಿ. ಬರಲಿಲ್ಲ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದನ್ನು ಏನು ಪ್ರಾಬ್ಲಮ್ ಆಗಿದೆ, KYC ಆಗಬೇಕಾ ಅಥವಾ ಇನ್ನೊಂದು ಆಗಬೇಕಾ ನೋಡಿ ಅದನ್ನು ಫಂಡ್ ರಿಲೀಸ್ ಮಾಡಿಸ್ಕೋಬೋದು. ನಾವು ಬರೋದೇ ಇಲ್ಲ ಅದಕ್ಕೆ ಹಾಕೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರಬಾರ್ದು. ನಾವು ಯಾವುದೇ ಕ್ಯಾಟಗರಿ ವೈಸ್ ಹೇಳ್ತಾ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂತಹ ಸರ್ಕಾರದ ರೂಲ್ಸ್ ಕೊಡಬೇಕು ಅಂತ ಸರ್ಕಾರದ ರೂಲ್ಸ್. ನೆಕ್ಸ್ಟ್ ಇಲ್ಲಿ ಒಬ್ಬರೇ ಟೀಚರ್ಸ್ ಇರೋದು. ಟೀಚರ್ಸ್ ಬಗ್ಗೆ ಏನಾದರೂ ನಿಮ್ಮಲ್ಲಿ ದೂರುಗಳಿದಾವ? ಆ ಥರ ಏನಾದರೂ ಇದ್ರೆ ಹೇಳ್ಬೋದು. ಏನೂ ಇಲ್ಲ. ನಮ್ಮ ಟೀಚರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಹೇಳೋ ಅವಶ್ಯಕತೆ ಇಲ್ಲ. ನಾವು ಆಡಿಟ್ ಮಾಡ್ತಾ ಇರೋದು 22, 23, 24ನೇ ಸಾಲಿಂದ ಆಡಿಟ್ ಮಾಡಿದ್ದೀವಿ. ಇವಾಗ ಅಲ್ಲಿ ಕಳೆದ 3-4 ದಿನಗಳಿಂದ 23, 24ನೇ ಸಾಲಿಂದು ಮಕ್ಕಳು ಅವಾಗ ಹಾಜರಾತಿ ಎಷ್ಟಿದ್ರು, ಎಷ್ಟು ಶೇಕಡಾವಾರು ಹಾಜರಾತಿ ಹೊಂದಿದ್ದಾರೆ ಅದನ್ನೆಲ್ಲ ನಾವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ದೀವಿ. ಎಷ್ಟು ಸಲ ಪೋಷಕರ ಸಭೆ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಜನ ಪೋಷಕರು ಅಟೆಂಡ್ ಆಗಿದ್ದಾರೆ, ಪ್ರತಿಯೊಂದನ್ನು ಮಾಡಿದ್ದೀನಿ. ಪ್ರತಿ ಪೋಷಕರ ಸಭೆಗೂ ಪೋಷಕರದ್ದು STMCದೇ ಮಾಡ್ತಾರೆ. ಅದು ಬೇರೆ, ಪೋಷಕರದ್ದು ಸಪ್ರೇಟು, STMC ಸಪ್ರೇಟ್ ಏನು ಮಾಡಲ್ಲ. ಅಟ್ಲೀಸ್ಟು ನೀವು ಇವಾಗ ಪೋಷಕರ ಸಭೆ ಇರುತ್ತೆ, ನಿಮಗೇನೋ ಬೇರೆ ಕೆಲಸ ಇರುತ್ತೆ, ಅದು ಮುಗಿಸ್ಕೊಂಡಾದರೂ ಏನು ಆಯಿತು ಮೇಡಮ್ ಅಂತ ತಿಳ್ಕೊಂಡು ಆ ಬುಕ್ಕಿಗೊಂದು ಸೈನ್ ಮಾಡಿ ಹೋಗ್ಬೋದು. ಆ ಬುಕ್ಕಲ್ಲಿ ಬರೆದಿರ್ತಾರೆ, ನಡವಳಿನಲ್ಲಿ ಏನು ವಿಚಾರ ಚರ್ಚೆ ಮಾಡಿದ್ದೀವಿ ಅಂತ ಬರೆದಿರ್ತಾರೆ. ಎಷ್ಟು ಅನುದಾನಗಳು ಬಂದಿರುತ್ತೆ, ಎಷ್ಟನ್ನ ಯಾವುದಕ್ಕೆ ಖರ್ಚು ಮಾಡಿರ್ತೀವಿ, ಅದನ್ನೆಲ್ಲ ಅವರು STMC ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅವರ ಒಂದು ಅನುಮತಿ ಮೇರೆಗೆ ಖರ್ಚು ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಎಲ್ಲರೂ ತಿಳ್ಕೊಂಡು ಆಮೇಲೆ ಇಲ್ಲಿ ಒಳ್ಳೆ ಕಟ್ಟಡ ಎಲ್ಲ ಚೆನ್ನಾಗಿ ಕಟ್ಸ್ಕೊಂಡಿದ್ದಾರೆ. ಕಟ್ಟಡದ ಬಗ್ಗೆ, ಶಾಲೆ ಬಗ್ಗೆ ಏನೂ ಎರಡು ಮಾಡ್ತಿಲ್ಲ. ನೀರು, ಕುಡಿಯೋ ನೀರು, ಶೌಚಾಲಯ ಎಲ್ಲ ಚೆನ್ನಾಗಿದೆ. ಮಕ್ಕಳಿಗೆ ಅದ್ರ ಬಗ್ಗೆ ಏನು ಶೌಚಾಲಯ ಇಲ್ಲ, ಕಟ್ಟಡ ಅಟ್ರಾಕ್ಟಿವ್ ಆಗಿಲ್ಲ, ಹಂಗಾಗಿ ನಾವು ಕಳಿಸಲ್ಲ. ನಾವು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತೀವಿ, ಅದು ಯಾವುದೇ ಒಂದು ಇದು ಇಲ್ಲ. ಸೊ ಹಂಗಾಗಿ ಕಟ್ಟಡನೂ ಸೂಪರ್ ಒಳ್ಳೆ. ನಾನು ಬಂದಿದ್ದ ತಕ್ಷಣ ಮೊನ್ನೆ ನೋಡಿದಾಗ ಒಳ್ಳೆ ಪ್ರೈವೇಟ್ ಸ್ಕೂಲ್ ಥರ ಇದೆಲ್ಲ, ಇದು ಒಳ್ಳೆ ಚೆನ್ನಾಗಿದೆಯಲ್ಲ ಅಂತ. ಕಟ್ಟಡ ಮತ್ತು ಸೂಪರಾಗಿದೆ. ಅದು ಪಾಪ ಏನೋ ಕಟ್ಸ್ಕೊಟ್ಟಿದ್ದಾರೆ, ಯಾರೋ ವೆಂಕಟಪ್ಪ ಸರ್. ಓಕೆ, ಅವ್ರಿಗೆ ಇರ್ತಕ್ಕಂತಹ ಶಾಲೆ ಮೇಲಿನ ಅವ್ರ ಊರಿನ ಶಾಲೆ ಮೇಲಿನ ವ್ಯಾಮೋಹ ಅವ್ರಿಗೆ ಇರ್ತಕ್ಕಂಥದ್ದು ಪೋಷಕರಲ್ಲೂ ಇರಬೇಕು.
ನಾವು ನಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಶಾಲೆ ಬಿಡಿಸಿ ಅಥವಾ ಖಾಸಗಿ ಶಾಲೆಗೆ ಆಗದಲ್ಲೇ ಗೌರ್ಮೆಂಟ್ ಸ್ಕೂಲ್ನ ಬೆಳೆಸಬೇಕು ಅನ್ನೋದು. ಸೊ ಇಲ್ಲಿ ಯಾರು ಪ್ರೈವೇಟ್ ಸೇರಿಸಿಲ್ಲ ಮೇಡಮ್, ಓಕೆ, ಇಲ್ಲಿರೋ ಇಲ್ಲೇ ಬರ್ತಾರೆ. ಈಗ ಈ ವರ್ಷನೇ ಅಂತಲ್ಲ, ಈಗ ನೆಕ್ಸ್ಟಿಗೆ ಒಬ್ಬರು ಇದ್ರು ಅಂದರೆ ಇನ್ನೊಬ್ರನ್ನ ಬಿಡಿಸಿ ಸೇರಿಸ್ಕೊಳ್ಳೋಣ, ಒಬ್ರು ಇಲ್ಲಿ ಒಬ್ರು ಅಲ್ಲಿ ಯಾಕೆ ಅನ್ನೋದು ಮನೋಭಾವ ಬಂದ್ಬಿಡುತ್ತೆ ತಂದೆ ತಾಯಿಗಳಲ್ಲಿ. ನೆಕ್ಸ್ಟ್ STMC ಅಧ್ಯಕ್ಷ ಇದು ಮೆಂಬರ್ಸ್ಗಳಲ್ಲಿ ಎಲ್ಲರೂ ಪೋಷಕರೇ ಇದ್ದಾರೆ. ಅದರಲ್ಲಿ ಅರ್ಧ ಜನ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಅರ್ಧ ಜನ ಆದರೂ ಲೇಡೀಸ್ ಇರಲೇಬೇಕು, ಮಹಿಳೆಯರು. ಯಾಕೆ ಅಂತಂದರೆ ಮಹಿಳೆಯರು ಇಲ್ಲಿ ಬರೀ ಬಾಯ್ಸ್ ಮಾತ್ರ ಇಲ್ಲ, ಗರ್ಲ್ಸ್ ಕೂಡ ಇದ್ದಾರೆ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು, ಹುಡುಗರು ಇಬ್ಬರು ಎರಡೂ ಸಹ ಶಿಕ್ಷಣ ಇರೋದ್ರಿಂದ ಈಗ ಎಲ್ಲನೂ ಗಂಡಸ್ರ ಹತ್ರ ಮಕ್ಕಳು ಏನು ಶೇರ್ ಮಾಡ್ಕೊಳ್ಳಲ್ಲ. ಸೊ ಹಂಗಾಗಿ ಹಿಂಗೆ ಅರ್ಧದಷ್ಟು ಜನ ಫಸ್ಟ್ ಮಹಿಳೆಯರಿಗೆ ಮೀಸಲಾತಿ ಕೊಡಲೇಬೇಕು. ಹಂಗಾಗಿ ಸದಸ್ಯರಲ್ಲಿ ಅರ್ಧದಷ್ಟು ಜನ ನೀವು ಸದಸ್ಯತ್ವನ ಹೊಂದಲೇಬೇಕು STMCಯಲ್ಲಿ. ಆಲ್ಮೋಸ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು CRP ಅವರು ಶಾಲೆಗೆ ಭೇಟಿ ಕೊಡ್ತಾ ಇರಬೇಕು. ಇಲ್ಲಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 23-24ನೇ ಸಾಲಲ್ಲಿ ಒಂದ್ಸಲಿಗೂ ಬಂದಿಲ್ಲ. ಅವರು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಈ ಒಂದು ಸುತ್ತಮುತ್ತಲಿನ ವಾತಾವರಣ ಏನು ಶಾಲೆದು ಅಂತ ಹೇಳ್ಬಿಟ್ಟು. ಆದರೆ ಅವರು ಬಂದಿಲ್ಲ. 23-24 ಬಂದಿಲ್ಲ ಮೇಡಮ್, 24-25 ಲಾಸ್ಟ್ ಇಯರ್ 23-24ರಲ್ಲಿ ಬಂದಿಲ್ಲ. ನಮ್ಮ ಗಾಡಿ ಕ್ಲಿಯರ್ ಅವರ್ಷನ್ ಇಲ್ಲ. ಸೊ ಹಂಗಾಗಿ CRP ಅವರು 7 ಬಾರಿ ಬಂದಿದ್ದಾರೆ. CRP ಅವರು ಆ್ಯಕ್ಚುಲಿ ತಿಂಗಳು ಒಂದ್ಸಲಿ 2 ಸಲ ವಿಸಿಟ್ ಕೊಡಲೇಬೇಕು. ಸೊ 7 ಸಲ ಬಂದಿದ್ದಾರೆ. CRP ಅವರು ಇವಾಗ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ತುಂಬ ಕ್ಲಸ್ಟರ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಮೇಡಮ್. ಆ ಅಕಾಡೆಮಿಕ್ ಇಯರಲ್ಲಿ ಬಂದಿಲ್ಲ, ಈ ಅಕಾಡೆಮಿಕ್ ಇಯರಲ್ಲಿ ಬಂದಿದ್ದಾರೆ. ಬರ್ತಾ ಇರ್ತಾರೆ, ತಿಂಗಳ ಒಂದ್ಸಲಿನೇ ಬರ್ತಾರೆ. ಓಕೆ, ಇದು 25, 26, 24, 25 ಬಂದಿದ್ದಾರೆ. ಮತ್ತು ಏನಾದರೂ ಆಗಲಿ ಸ್ಕೂಲ್ ಬಗ್ಗೆ ಅಥವಾ ಬೇರೆ ಪಬ್ಲಿಕ್ ನಿಮ್ಮ ಸ್ಕೂಲಿನ ವಿಚಾರವಾಗಿ ಯಾರಾದರೂ ತೊಂದರೆ ಮಾಡೋದಿದ್ರೆ ಅಥವಾ ಟೀಚರ್ಸ್ ಬಗ್ಗೆ ಇಲ್ಲ ಏನಾದರೂ ನಿಮಗೆ ಆ ಥರದ್ದಿದ್ರೆ ಇಲ್ಲಿ ಸಜೆಷನ್ ಬಾಕ್ಸ್ ಅಂತ ಇಟ್ಟಿರ್ತಾರೆ. ಅದು ಮಕ್ಳಿಗೆ ಮಾತ್ರ ಅಲ್ಲ, ನಿಮಗೂ ಅನ್ವಯಿಸುತ್ತೆ. ನಿಮಗೆ ಧೈರ್ಯವಾಗಿ ಕೇಳೋಕ್ಕಾಗಿಲ್ಲ ಅಂತಂದರೆ ನಿಮ್ಮ ಹೆಸರು ಬರೋದಲ್ಲೇ ಜಸ್ಟ್ ಚೀಟಿಲಿ ಬರೆದು ಅದ್ರಲ್ಲಿ ಹಾಕಿದ್ರೆ ಅದನ್ನು ನೋಡಿ ಏನು ಪ್ರಾಬ್ಲಮ್ ಇರುತ್ತೆ ಸಾಲ್ವ್ ಮಾಡ್ಬೋದು. ಬರೀ ಇಲ್ಲ ಅದು ಈಚೆ ಇಟ್ಟಿಲ್ಲ ಒಳಗಡೆ ಇಟ್ಟಿದ್ದಾರೆ ನಾವು ಹೆಂಗೆ ಹಾಕೋದು ಅಂತ ಏನು ಯೋಚನೆ ಮಾಡ್ಕೊಂಡ್ಬಿಡಿ. ಅದು ಆ್ಯಕ್ಚುಲಿ ಈಚೆಲೇ ಇರಬೇಕು, ಒಳಗಡೆ ಹೋಗಿ ಎತ್ತಿರಬೇಕು, ಈಚೆಲೇ ಇಟ್ಬಿಡಿ. ನೆಕ್ಸ್ಟ್ ಇಲ್ಲಿ ಹೋದ ವರ್ಷ ಏನು ದಾಖಲಾತಿ ಇತ್ತು ಅಂತಂದರೆ 12 ಜನ ಇದ್ದರು. 23-24ನೇ ಸಾಲನ್ನು ಆಡಿಟ್ ಮಾಡುವಾಗ 12 ವಿದ್ಯಾರ್ಥಿಗಳಿದ್ದರು. ಈಗ ತುಂಬ ಕಮ್ಮಿ ಆಗಿದ್ದಾರೆ. ಈಗ ಬರೀ 9 ಜನ ಇದ್ದಾರೆ. ಅಂದರೆ ಮಕ್ಕಳೇ ಇಲ್ಲ ಈ ಊರಿಂದ ಖಾಸಗಿ ಶಾಲೆಗೆ ಯಾರು ಹೋಗ್ತಾ ಇಲ್ಲ ಅನ್ನೋದು ನಮಗೆ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. 22-23ರಲ್ಲಿ 13 ಇದ್ದರು, 23-24ರಲ್ಲಿ 12 ಜನ ಇದ್ದಾರೆ. ಆಮೇಲೆ ಈಗ ಕಮ್ಮಿ ಆಗಿದ್ದಾರೆ. ಮಕ್ಕಳಿಂದ ಇರೋ ಕಾರಣ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಈ ಶಾಲೆಗೆ ಅನುದಾನ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ 50,000 ಬಿಫೋರ್ ಇತ್ತು. ಮೇಡಮ್ ಅವ್ರ ಪಾಪ ಅತಿಥಿ ಶಿಕ್ಷಕರ ವೇತನ ಅಂದರೆ 2021-22ರಿಂದ ಶಾಲೆ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಸ್ಟ್ರೆಂತ್ ಜಾಸ್ತಿ ಇತ್ತು. 12-13 ಮಕ್ಕಳಿದ್ರಲ್ಲ, ಆವಾಗ ಟೀಚರ್ ಜೊತೆ ಒಬ್ಬರು ಗೆಸ್ಟ್ ಟೀಚರ್ ಅಂತ ಇದ್ರು. ಅವರಿಗೆ ವೇತನ ಅಂತ ಹೇಳ್ಬಿಟ್ಟು ಸರ್ಕಾರ ಇದ್ರು. ಅದಕ್ಕೇನೆ 50,000 50 + 60 1,10,000 ರೂಪಾಯಿ ಗೆಸ್ಟ್ ಟೀಚರ್ ಅನುದಾನ. ಇನ್ನು ಒಟ್ಟು ಟೋಟಲ್ 1,73,000ರಲ್ಲಿ 1,10,000 ಗೆಸ್ಟ್ ಟೀಚರ್ದಾದರೆ ಇನ್ನು 63,000 ರೂಪಾಯಿ ಬೇರೆ ಶಾಲಾ ಅನುದಾನ, ಶಿಕ್ಷಕರ ಅನುದಾನ, ಮಕ್ಕಳಿಗೆ ಶೂ ಸಾಕ್ಸು ಮತ್ತು ಕುಡಿಯೋ ನೀರು ಹಾಗೂ ಶೌಚಾಲಯ, ಇದಕ್ಕೆಲ್ಲ ವಿದ್ಯಾಂಜಲಿ ಬ್ಯಾನರು, STMC ಟ್ರೈನಿಂಗು ಇದಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು 1,61,000 ರೂಪಾಯಿ ಪೂರ್ತಿ ಖರ್ಚು ಮಾಡಿದ್ದಾರೆ. ಇನ್ನು ಉಳಿಕೆ ಬ್ಯಾಲೆನ್ಸ್ ಏನಿತ್ತು 11,836 ರೂಪಾಯಿ, ಅದು ನೆಕ್ಸ್ಟ್ 24-25ಕ್ಕೆ ಕ್ಯಾರಿ ಆಗಿರುತ್ತೆ. ಮೇಡಮ್ ಬಂದಾಗಿಂದ ಪ್ರತಿಯೊಂದು ದಾಖಲಾತಿನೂ ಮೇಂಟೈನ್ ಮಾಡಿದ್ದಾರೆ. ಪ್ರತಿಯೊಂದು ಅನುದಾನಗಳನ್ನು ಕರೆಕ್ಟಾಗಿ ಖರ್ಚು ವೆಚ್ಚ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಿಲ್ಲ. ಮಕ್ಕಳಿಗೆ ಬಿಸಿ ಊಟ ಕರೆಕ್ಟಾಗಿ ಸಿಗ್ತಿದೆಯಲ್ವಾ? ಮೊಟ್ಟೆ ಕೊಡ್ತಿದ್ದಾರಾ? ಎಷ್ಟು ದಿನ ಕೊಡ್ತಾರೆ ಮೊಟ್ಟೆ? ಸೋಮವಾರ ಬಿಟ್ಟು ಬೇರೆ ದಿನ ಎಲ್ಲ ತಿಂತೀರಾ? ಆಮೇಲೆ ಯೂನಿಫಾರ್ಮು ಎಲ್ಲ ಸಿಕ್ಕಿದೆ, ಆಯಿತು. ಬೇರೆ ಯಾರಾದರೂ ದುರ್ವರ್ತನೆ ಅಂದರೆ ಬೇರೆ ಸಿಬ್ಬಂದಿಗಳಾಗ್ಬೋದು, ಅಡುಗೆಯವರಾಗ್ಬೋದು, ಟೀಚರ್ಸ್ ಆಗ್ಬೋದು, ನಿಮಗೆ ಬ್ಯಾಡ್ ವರ್ಡ್ಸಲ್ಲಿ ಮಾತಾಡೋದು, ಬೇಕು ಅಂತ ಹೊಗಳೋದು, ಬೇಕು ಅಂತ ಬೈಯೋದು, ಆ ಥರದ್ದೆಲ್ಲ ಏನಾದರೂ ಇದ್ದರೆ ಹೇಳ್ಕೊಬೋದು.
ಏನಿಲ್ಲ ಅಲ್ವಾ? ಏನಾದ್ರು ಸುಮ್ಮನೆ ಟೀಚಿಂಗ್ ಅಲ್ದಲ್ಲ ನಿಮ್ಮ ಶಾಲಾ ಶಿಕ್ಷಣ ಬಿಟ್ಟು ಬೇರೆ ಬೇರೆ ಪರ್ಸ್ನಲ್ ಎಲ್ಲ ಮಾತಾಡಬಾರ್ದು ನಿಮ್ಮ ಜೊತೆ ಅವರು ಅಲ್ವಾ? ಹಾಂ, ಆ ಥರದ್ದೇನಾದ್ರೂ ಇದೆಯಾ? ಬರೀ ಟೀಚರ್ ಬಗ್ಗೆ ಕೇಳ್ತಾ ಇಲ್ಲ, ಬೇರೆ ಯಾರೇ ಬಂದು ಇಲ್ಲಿ ನಿಮ್ಮ ಪೇರೆಂಟ್ಸೇ ಆದ್ರೂ ಇಲ್ಲಿ ಬಂದು ಮಾತಾಡೋ ವಿಚಾರ ಏನಿರುತ್ತೆ? ಬರೀ ಶಾಲೆ ಬಗ್ಗೆ ಮಾತ್ರ ಮಾತಾಡಬೇಕು, ನಿಮ್ಮ ಶಿಕ್ಷಣದ ಬಗ್ಗೆ ಮಾತ್ರ ಮಾತಾಡಬೇಕು. ಬೇರೆ ಹೊರಗಡೆದನ್ನೆಲ್ಲ ತೊಗೊಬಂದು ಇಲ್ಲಿ ಶಾಲೆಯಲ್ಲಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ನಿಮ್ಮ ಏನು ಮೆಂಟಾಲಿಟಿನ ಹಾಳು ಮಾಡೋವಾಗಿಲ್ಲ ಅಲ್ವಾ? ಹಾಂ, ಆ ಥರದ್ದೆಲ್ಲ ಇದ್ದರೆ ಹೇಳ್ಕೊಬೋದು, ಏನಿಲ್ಲ ಅಲ್ವಾ? ಸದ್ಯಕ್ಕೆ ಈ ಶಾಲೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ಸದ್ಯಕ್ಕೆ ಈ ಶಾಲೆಗೆ ಹೆಚ್ಚು ದಾಖಲಾತಿ ಆಗಲಿ, ಶಾಲೆನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.